ನನ್ನ ಹೆಸರು ಚಿದಾನಂದಮೂರ್ತಿ ಅಂತೇಳಿ ಬಳ್ಳಾರಿ ಜಿಲ್ಲಾ ಸಿರುಗುಪ್ಪ ತಾಲೂಕು ಹಳೆಕೋಟ ಗ್ರಾಮದ ಮರಿಶಿವಯೋಗೀಶ್ವರ ಗೋಶಾಲೆಯಿಂದ ನಾವು ಗೋಶಾಲೆ ನಡೆಸ್ತಾ ಇದ್ದೀವಿ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದವರು ಬಂದು ಡಾಕ್ಟ್ರು ಮೀನಾ ಸರ್ ಅವರು, ಚಂದ್ರನಾಯಕ್ ಸರ್ ಅವರು, ಬಸವಣ್ಣಪ್ಪ ಸರ್ ಅವರು ಹೇಳಿದ ಮೇಲೆ ಇದನ್ನು ಎಸಿ ಮಿಷನ್ ಕೊಟ್ಟು ಅದಕ್ಕೆ ಹುಲ್ಲು ಬೆಳೆಸೋದು. ನಮ್ಮ ಬೇಸಿಗೆಯಲ್ಲಿ ಹುಲ್ಲಿನ ಭಾಳ ತ್ರಾಸಿರುತ್ತೆ. ಹಸಿ ಹುಲ್ಲು ಬೇಕಂತ ನಾವು ಕೇಳ್ಕೊಂಡಾಗ ಈ ಮಿಷನ್ನ ನಮಗೆ ಕೊಟ್ಟು ಇದನ್ನು ಯಾವ ರೀತಿ ಬೆಳೆಸ್ಬೇಕು ಅನ್ನೋದು ಮಾಹಿತಿ ಕೊಟ್ಟು ಅದು ಯಾವ ರೀತಿ ಬೆಳೆಸ್ಬೇಕು ಅನ್ನೋದನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಇದೊಂದು ಟ್ರೈಗಳಿದ್ದಾವೆ. ಎಸಿ ಮಿಷನ್ನಲ್ಲಿ ಟ್ರೈಗಳನ್ನು ಇದಕ್ಕೆ ಬೆಳೆಸ್ಬೇಕಂತಂದರೆ ಮಣ್ಣು ಬೇಕಾಗಿಲ್ಲ. ಮಣ್ಣಿಲ್ದೇ ನಾವು ಹುಲ್ಲನ್ನು ಬೆಳೆಯೋದು. 1 kg ಮೆಕ್ಕೆಜೋಳನ ತಗೊಂಡು, ಚೆನ್ನಾಗಿರೋ ಬೀಜನ ತಗೊಂಡು ಅದನ್ನು ನೆನೆಸಿ ಗೋಣಿ ಚೀಲದಲ್ಲಿ ಇಟ್ಟು ಅದಕ್ಕೆ ದಿನಕ್ಕೆ 1-2-3 ಸರಿ ನೀರು ಹಾಕಿ ಹಸಿ ಮಾಡಿ 1 ದಿನ ಇಲ್ಲ 1.5 ದಿನಕ್ಕೆ ನಮಗೆ ಮೊಳಕೆ ಬರುತ್ತೆ. ಆ ಮೊಳಕೆಯನ್ನು ಈ ಒಂದು ಟ್ರೈಯಲ್ಲಿ, ಒಂದು ಟ್ರೈಗೆ 1 kg ಹಂಗೆ ಟ್ರೈಯಲ್ಲಿ ಹಾಕಿ ಮೊಳಕೆ ಬಂದದನ್ನು ಇದರಲ್ಲಿ ಮಷಿನಲ್ಲಿಟ್ಟು ದಿನನಿತ್ಯ ಟ್ರೈಗಳು ಇದಾವೆ, ರ್ಯಾಕ್ ಇದಾವೆ. ಅದರಲ್ಲಿ ಅದು ಹೆಂಗೆ ಬೆಳೆದಂಗೆಲ್ಲ ಹಂಗೆ ತೆಗೆದು ಒಂದೊಂದು ದಿನಕ್ಕೆ ಮೇಲೆ ಇಡಬೇಕು. ಇದು 10 ದಿನಕ್ಕೆ ಈ ರೀತಿ ಬೆಳೆಯುತ್ತೆ. 1 kg ಮೆಕ್ಕೆಜೋಳದಿಂದ 10 kgವರೆಗೂ ನಮಗೆ ಹಸಿ ಹುಲ್ಲು ಸಿಗುತ್ತೆ. ಈ ಹಸಿ ಹುಲ್ಲು ಹಾಕೋದ್ರಿಂದ ಹಸುಗಳಿಗೆ ಹಾಲು ಚೆನ್ನಾಗಿ ಕೊಡ್ತವೆ, ಅದು ಮೈಕಟ್ಟು ಚೆನ್ನಾಗಿರುತ್ತೆ. ಒಳ್ಳೆಯ ಪೌಷ್ಟಿಕ ಆಹಾರದಿಂದ ಹಸುಗಳು ಚೆನ್ನಾಗಿ ಇರುತ್ತಂತ ನಾನು ಹೇಳ್ತೀನಿ. ಇದೆಲ್ಲ ನಮ್ಮ ಗೋಶಾಲೆಗೆ ಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರದವರು ಹಾಗೂ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದವರು, ಡಾಕ್ಟರ್ ಮೀನಾ ಸರ್ ಅವರು, ಚಂದ್ರನಾಯಕ್ ಸರ್ ಅವರು, ಬಸವಣ್ಣಪ್ಪ ಸರ್ ಅವರು, ಇವರೆಲ್ಲ ನಮ್ಮ ಗೋಶಾಲೆಗೆ ಒಳ್ಳೆಯ ಸಹಾಯ ಮಾಡಿ ಇದನ್ನು ನಮಗೆ ಅನುಕೂಲ ಮಾಡಿಕೊಟ್ರಂತ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ.